ಕಸ ಬಿದ್ದೋಗ್ಬಿಟ್ಟಿದೆ. ಯಪ್ಪ, ಇವ್ರ ಪರಿಸ್ಥಿತಿ ಅಂತೂ ದೇವ್ರೆ. ಬೆಂಗಳೂರ್ನ ಗಾರ್ಡನ್ ಸಿಟಿ ಅಂತ ಕರಿತಿದ್ವಿ, ಇವಾಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ. ಎಷ್ಟು ಕಸ ಇರುತ್ತೆ ಗುರು ಬೆಂಗಳೂರಲ್ಲಿ, ಅಪ್ಪ ದೇವ್ರೆ. ದಿನ ಇಷ್ಟು ಕ್ಲೀನ್ ಮಾಡಿದ್ರು ಇಷ್ಟೊಂದ್ ಕಸ ಇರುತ್ತಲ್ಲ. BBMP ಅವ್ರು ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಏನ್ ಕತೆ ಕಸ ಕ್ಲೀನ್ ಮಾಡಕ್ಕೆ. ಏಡು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನೆನ್ಸ್ಕೊಂಡ್ರೆ ಒಂದೊಂದ್ಸಲ ಭಯ ಆಗತ್ತೆ. ಎಷ್ಟು ಕಸ ಗುರು, ಅಯ್ಯೋ ಅಪ್ಪ. ಯಾವ್ದೇ ಏರಿಯಾಗ ಹೋಗಿ ಒಂದ್ ಏರಿಯಾದಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಿಲೋಮೀಟರ್ ಸರೌಂಡಿಂಗ್ ಒಂದ್ ಏರಿಯಾ ಇರುತ್ತೆ ಅನ್ಕೊಳ್ಳಿ. 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ 10 ಕಡೆ ಇರುತ್ತೆ ಕಸ. ಎಷ್ಟು ಕಸ, ಅದ್ ಎಲ್ಲಿ ತಗೊಂಡೋಗಿ ಹಾಕ್ತಾವ್ರೋ, ಅದ್ ಹೆಂಗ್ ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾವ್ರೋ ದೇವ್ರೇ ಬಲ್ಲ. ಅಲ್ಲ, ಡಿಸ್ಟ್ರಾಯ್ ಎಲ್ಲಾದ್ರೂ ಮಾಡ್ಲಿ, ಹೆಂಗಾದ್ರೂ ಮಾಡ್ಲಿ, ಬಟ್ ಪರಿಸರ ನಾಶ ಆಗ್ತಿರೋದಂತೂ ಸತ್ಯನೇ ಅಲ್ವಾ. ಅವ್ರು ಸುಟ್ಟಾಕಿದ್ರು ಪರಿಸರ ನಾಶ ಆದಂಗೆನೆ, ಸುಟ್ಟಾಕ್ದೇನೆ ಊತ ಹಾಕಿದ್ರು ಭೂಮಿದು ಫಲವತ್ತತೆ ಎಲ್ಲ ಕಮ್ಮಿ ಆದಂಗೆನೆ. ಅಂದ್ರೆ ಕೊಳೆಯುವಂತ ವಸ್ತುಗಳು ಎಲ್ಲಿರುತ್ತೆ, ಬರೀ ಕವರ್ ಪ್ಲಾಸ್ಟಿಕ್ ಇದೇ ಇರುತ್ತಲ್ಲ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತಿ. ನಮ್ದು ಹೆಂಗೆ ಆಯಸ್ ಕಮ್ಮಿ ಆಗ್ತಿದ್ಯೋ ಹಂಗೇನೆ ಭೂಮಿದು ಕೂಡ ಆಯಸ್ ಕಮ್ಮಿ ಆಗ್ತಾ ಇರತ್ತೆ. ನಮಗ್ ಗೊತ್ತಾಗಲ್ಲ ಅಷ್ಟೇನೆ. ಇವಾಗ ಫ್ಯೂಚರ್ ಅಲ್ಲಿ ಅನುಭವಿಸ್ತೀವಿ, ಫ್ಯೂಚರ್ ಅಲ್ಲಿ ಏನೋ ಆಲ್ರೆಡಿ ಅನುಭವಿಸ್ತಾ ಇದೀವಿ. ಇಲ್ದೇ ಇರೋ ಕಾಯಿಲೆಗಳೆಲ್ಲ ಬರ್ತಿದಾವೆ, ಅದಕ್ಕೆ ಮೆಡಿಸಿನ್ಸೇ ಗೊತ್ತಿರಲ್ಲ ಅಂತ ಕಾಯಿಲೆಗಳೆಲ್ಲ ಬರ್ತಿದಾವೆ ಆಲ್ರೆಡಿ. ಇದಕ್ಕೆಲ್ಲ ಏನು ಮೇನ್ ರೀಸನ್ ಅಂದ್ರೆ ಜನಸಂಖ್ಯೆ ಗುರು. ಹೆವಿ ಆಗೋಯ್ತು ಜನಸಂಖ್ಯೆ ನಮ್ ದೇಶದ್ದು. ಆಬ್ವಿಯಸ್ಲಿ ಮನೆ ತರನೇ ದೇಶನೋ. ಒಂದ್ ಮನೆಯಲ್ಲಿ 10 ಜನ ಇದ್ದಾಗ ಮೇಂಟೆನೆನ್ಸ್ ಕಮ್ಮಿ ಇರುತ್ತಾ, ಇಬ್ಬರೇ ಇದ್ದಾಗ ಮೇಂಟೆನೆನ್ಸ್ ಕಮ್ಮಿ ಇರುತ್ತಾ? ಅಲ್ವಾ. ಆಬ್ವಿಯಸ್ಲಿ ಇಬ್ರು ಇದ್ದಾಗ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಪ್ಲಸ್ ಮನೆ ನೀಟಾಗಿರುತ್ತೆ. ಅದೇ ಮನೆಯಲ್ಲಿ 10 ಜನ ಇದ್ದಾಗ ಮೇಂಟೆನೆನ್ಸು ಕಷ್ಟ, ಮನೆನೂ ಗಲೀಜಾಗಿರುತ್ತೆ. ಬಟ್ಟೆಗಳು ಇಡೋದಕ್ಕೆ ಜಾಗ ಇರಲ್ಲ, ಎಲ್ ಬೇಕಂದ್ರೆ ಬಟ್ಟೆಗಳು ಬಿಸಾಕಿರ್ತೀವಿ. ಸೊ ಈ ದೇಶನೂ ಹಂಗೇನೆ, ಜನಸಂಖ್ಯೆ ಜಾಸ್ತಿ ಆದಷ್ಟು ಗಲೀಜ್ ಜಾಸ್ತಿ ಆಗ್ತಾ ಇರತ್ತೆ. ನೀವ್ ಎಷ್ಟೇ ಜನ ಕೆಲಸಗಾರರನ್ನ ಹಾಕ್ಸ್ಬಿಟ್ಟು ದೇಶನ ಕ್ಲೀನ್ ಮಾಡಿಸ್ತೀನಿ ಅಂದ್ರೂ ಆಗಲ್ಲ. ಅದು ಜನಸಂಖ್ಯೆ ಜಾಸ್ತಿ ಇದ್ದಾಗ ಏನೇನು ಮಾಡಕ್ಕಾಗಲ್ಲ. ಒಂದೇ ಒಂದ್ ಸೊಲ್ಯೂಷನ್ ಏನು ಅಂದ್ರೆ ಜನಸಂಖ್ಯೆ ಕಮ್ಮಿ ಮಾಡ್ಬೇಕಷ್ಟೇ, ಇನ್ನೇನು ಬೇರೆ ಸೊಲ್ಯೂಷನ್ ಇಲ್ಲ ಇದಕ್ಕೆ.